ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳ್ತಂಗಡಿ ಠಾಣೆಗೆ ಆಗಮಿಸಿದ್ದಾನೆ ಯೂಟ್ಯೂಬರ್ ಸಮೀರ್. ಹಲವು ದಾಖಲೆಗಳ ಸಮೇತ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿದ್ದಾನೆ. ಲ್ಯಾಪ್ಟಾಪ್ ಹಿಡಿದುಕೊಂಡು ಹಾರ್ಡ್ ಡಿಸ್ಕ್ ಅನ್ನು ತೆಗೆದುಕೊಂಡು ಕೆಲ ಮೂಲ ದಾಖಲೆಗಳನ್ನು, ವಿಡಿಯೋಗಳನ್ನು, ಕೆಲವು ತಾಂತ್ರಿಕ ಸಾಕ್ಷ್ಯಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಪೊಲೀಸರು ಕೇಳಿದ್ದಂಥ ಸಾಕ್ಷ್ಯಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಎಲ್ಲ ದಾಖಲೆಗಳನ್ನು ಪೊಲೀಸರಿಗೆ ಒಪ್ಪಿಸ್ತಾನಂತೆ ಸಮೀರ್. ಇವತ್ತು ಕೂಡ ಬ್ಯಾಗ್ ಹಿಡಿದುಕೊಂಡು ಕೆಲ ಫೈಲ್ಗಳನ್ನು ಇಟ್ಕೊಂಡು ಲ್ಯಾಪ್ಟಾಪ್ ಹಿಡ್ಕೊಂಡು ಬಂದಿದ್ದಾನೆ. ವಕೀಲರ ಜೊತೆ ಆಗಮಿಸಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಈತನದು ಮತ್ತೊಂದು ಕಥೆ. ಸುಜಾತಾ ಭಟ್ ಇಲ್ಲದಿರುವ ಪಾತ್ರಗಳನ್ನು ಸೃಷ್ಟಿಸಿ ಜೀವಂತ ಹಿಟ್ಲೋ, ಹೇಗೆ ಜೀವಂತವಾಗಿ ಇರಿಸುವ ಪ್ರಯತ್ನ ಮಾಡಿದ್ಲೋ ಅದೇ ರೀತಿ AI ವಿಡಿಯೋಗಳ ಮೂಲಕ ಹಲವು ಪಾತ್ರಗಳನ್ನು ಸೃಷ್ಟಿಸಿದಂಥ ಆರೋಪ ಸಮೀರ್ ಮೇಲಿದೆ. ಹೀಗಾಗಿ ಆತನ ಮುಂದೆ ಅನೇಕ ಪ್ರಶ್ನೆಗಳು ಎದುರಾಗಿದ್ವು. ಮೂಲ ವಿವರವನ್ನು ಕೇಳಿದ್ರು, ವಿಡಿಯೋ ಎಡಿಟಿಂಗ್ ಮಾಹಿತಿಯನ್ನು ಕೇಳಿದ್ರು, AI ಸೃಷ್ಟಿಸಿದ್ರ ಬಗ್ಗೆ ಕೇಳಿದ್ರು. ಅದೆಲ್ಲದಕ್ಕೂ ಉತ್ತರ ಕೊಡುವಂಥ ಪ್ರಯತ್ನವನ್ನು ಇವತ್ತು ಸಮೀರ್ ಮಾಡ್ತಾನ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಒಂದು ಕಡೆ ಸುಜಾತಾ ಭಟ್ ಇಲ್ಲದಿರುವ ಪಾತ್ರಗಳನ್ನು ಸೃಷ್ಟಿಸಿ ಅನನ್ಯ ಭಟ್ ಎಂಬ ಇಲ್ಲದಿರುವ ಪಾತ್ರವನ್ನು ಜೀವಂತ ಇಡುವಂಥ ಪ್ರಯತ್ನ ಮಾಡಿದ್ದು, ಈಗ ವಾಸಂತಿ ಜೀವಂತವಾಗಿದ್ದಾಳೆ ಅಂತ ಮತ್ತೊಂದು ಹೇಳಿಕೆಯನ್ನು ನೀಡಿದ್ದು, ಗಳಿಗೆಗೊಂದು ನಿಮಿಷಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಗಳನ್ನು ಬದಲಾವಣೆ ಮಾಡ್ತಾ ಇರುವಂಥ ಸುಜಾತಾ ಭಟ್ ಮೇಲೆ ಎಷ್ಟರ ಮಟ್ಟಿಗೆ ನಂಬಿಕೆ ಇಡಬೇಕೋ ಗೊತ್ತಿಲ್ಲ. SIT ಅಧಿಕಾರಿಗಳು ಯಾವ ಹೆಜ್ಜೆ ಇಡಬಹುದು ಈ ನಿಟ್ಟಿನಲ್ಲಿ ಅನ್ನೋದು ಒಂದು ಪ್ರಶ್ನೆ. ಆದರೆ ಸಮೀರ್ ವಿಚಾರವಾಗಿ ನಡೀತಾ ಇರುವಂಥ ವಿಚಾರಣೆಯಲ್ಲಿ ಇವತ್ತು ಲ್ಯಾಪ್ಟಾಪ್ ತೆಗೆದುಕೊಂಡು ಬಂದಿದ್ದಾನೆ. AI ಕುರಿತಂತೆ, ಯಾಕೆಂದರೆ ಅವನು ಅದಕ್ಕೆ ಫೇಮಸ್ ಅಲ್ವಾ, ಆ ವಿಚಾರವಾಗಿ ಎಲ್ಲ ದಾಖಲೆಗಳನ್ನು ಮುಂದಿಡ್ತಾನ. ದಶರಥ್, ಹೌದು. ಒಂದ್ ಕಡೆಯಿಂದ ಸುಜಾತಾ ಭಟ್ ಪ್ರಕರಣ ಯಾವ ತರ ಯೂಟರ್ನ್ ಪಡೆದಿತ್ತು ನಾವು ನೋಡಿದ್ವಿ. ಅವರು ಮಾಧ್ಯಮಗಳಲ್ಲೇ, ಸಂದರ್ಶನಗಳಲ್ಲಿ ಅನೇಕ ಬಾರಿ ಆ ವಿಚಾರವನ್ನ ಹೇಳಾಗಿದೆ. ನಾನು ತಪ್ಪು ಕಾಲ್ಪನಿಕ ಕಥೆಗಳನ್ನ ಹೇಳಿದ್ದೀನಿ, ಇದೆಲ್ಲವೂ ಕೂಡ ಕಪ್ಪು ಕಲ್ಪಿತ ಕಥೆ, ನಾನು ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಈ ತರ ಸುಳ್ಳುಗಳನ್ನ ಹೇಳಿದ್ದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬಟ್ ಇದನ್ನ SIT ಅಧಿಕಾರಿಗಳ ಮುಂದೆ ಇಡುವಂತ ಸಂದರ್ಭ SIT ಅಧಿಕಾರಿಗಳು ಇದಕ್ಕೂ ಕೂಡ ದಾಖಲೆಯನ್ನ ಕೇಳಿದ್ದಾರೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ತರ ಸುಳ್ಳು ಹೇಳಿದಿರಿ ಅಂತ ಹೇಳುವಾಗ, ಸೊ ನನ್ನ ಆಸ್ತಿ ವ್ಯಾಜ್ಯಗಳಿತ್ತು ಮತ್ತು ಅನೇಕ ನೋವು ನಿಂದನೆಗಳು ಇತ್ತು, ಇದಕ್ಕೆ ಪ್ರತಿಕಾರವಾಗಿ ನಾ ಈ ತರ ಮಾಡಿದೆ, ಆ ಹೇಳಿಕೆಗಳನ್ನ ನಾನು ಕೊಟ್ಟಿದ್ದೆ. ಆದ್ರೆ ಈ ಪ್ರಕರಣ ಯಾವಾಗ ಮುನ್ನೆಲೆಗೆ ಬಂತು, ಈ ಸಂದರ್ಭ ಒಂದು ತಂಡ ನನ್ನನ್ನ ಭೇಟಿಯಾಗಿತ್ತು, ತಂಡ ಭೇಟಿಯಾಗಿ ನಿಮ್ಗೆ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಈ ಪ್ರಕರಣಕ್ಕೆ ನನ್ನನ್ನ ಎಳೆದು ತಂದ್ರು. ಇನ್ ಕೇಸ್ ಆ ಆಸ್ತಿ ಏನಾದ್ರೂ ಸಿಕ್ಕಿದ್ರೆ ಅದರಲ್ಲಿ ಸಮಪಾಲು ನೀಡ್ತೀವಿ ಅನ್ನುವಂತ ಒಂದು ಆಮಿಷಗಳನ್ನ ಕೂಡ ನೀಡಿದ್ರು. ಹಾಗಾಗಿ ನನಗೆ ನ್ಯಾಯ ಸಿಗುತ್ತೆ ಅಂತ ನಾನು ಬಂದೆ, ಆದ್ರೆ ಇದು ಈ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನೆಲ್ಲ ಮೊನ್ನೆ ತನಕವೂ ಕೂಡ ಕನ್ಫೆಸ್ ಮಾಡಿದ್ರು. ಸೊ ಸಾಕಷ್ಟು ಅವರಿಂದ ಹೇಳಿಕೆ ಪಡೆದಂತ SITಗೆ ನಿನ್ನೆ ಅವರು ಏನು ಅವರ ವಿಚಾರಣೆಯಿಂದ ತೆರಳುವಂತ ಸಂದರ್ಭ ಒಂದು ಶಾಕ್ ನೀಡಿದ್ದಾರೆ. ಅಂದ್ರೆ ವಾಸಂತಿ ಅನ್ನುವಂತ ಒಂದು ಮಹಿಳೆಯ ಫೋಟೋ ಏನು ಇವರು ತನ್ನ ಮಗಳು ಅಂತ ತೋರಿಸಿದ್ರು, ಆ ವಾಸಂತಿ ಅನ್ನುವಂಥವ್ರು ಮೃತಪಟ್ಟಿದ್ರು ಅನ್ನುವಂತ ಮಾಹಿತಿ ಇದ್ದು, ಆದ್ರೆ ನೀವು ಯಾವ ತರ ಅರ್ಥ ಮಾಡ್ಕೊಂಡಿದ್ದೀರಾ, ಅವರು ಮೃತಪಟ್ಟಿದ್ದಾರೆ, ಅವರು ಮೃತಪಟ್ಟಿಲ್ಲ ಅನ್ನುವಂತ ರೀತಿಯಲ್ಲಿ ಈಗ ಒಂದು ಶಾಕಿಂಗ್ ಹೇಳಿಕೆಯನ್ನ SIT ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. SIT ಅಧಿಕಾರಿಗಳು ಇದರಿಂದ ಒಂದು ಅರ್ಥದಲ್ಲಿ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳಿದ್ರು ಕೂಡ ಸುಳ್ಳಾಗ್ಲಿಕ್ಕಿಲ್ಲ. ಅನೇಕ ವಿಚಾರಗಳನ್ನ ಕನ್ಫೆಸ್ ಮಾಡಿಕೊಂಡಂತ ಸುಜಾತಾ ಭಟ್ ಈ ಒಂದು ಸವಾಲನ್ನ SIT ಅಧಿಕಾರಿಗಳಿಗೆ ಹಾಕಿರೋದು, ವಾಸಂತಿ ಅವರು ಜೀವಂತವಾಗಿಯೇ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಅವರು SIT ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಇದರಿಂದ SIT ಅಧಿಕಾರಿಗಳು ಕೂಡ ಒಂದರ್ಥದಲ್ಲಿ ದಂಗಾಗಿದ್ದಾರೆ ಅನ್ನುವಂತ ರೀತಿಯಲ್ಲಿ ಹೇಳಲಾಗ್ತಾ ಇದೆ. ಆದರೆ ಇವರ ವರ್ಷನ್ ಏನು ಅಂದ್ರೆ, ಏನು ವಾಸಂತಿಯ ಶವ ಸಿಕ್ಕಿತ್ತು ಅದು ಕೊಳೆತ ಶವ ಅನ್ನುವಂತ ರೀತಿಯಲ್ಲಿ. ಸೊ ಅದರಲ್ಲಿ ನಿಮ್ಗೆ ಯಾವ ತರ ಗುರುತು ಹಚ್ಚಿದ್ರಿ ಅವರೇ ಅಂತ. ಸೊ ಅದು ಆ ವಸಂತಿ ಅವರ ಶವ ಆಗಿರ್ಲಿಲ್ಲ, ಅವ್ರು ಇನ್ನು ಬದುಕಿದ್ದಾರೆ ಅನ್ನುವಂತ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ SIT ಅಧಿಕಾರಿಗಳು ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡೋ ಸಾಧ್ಯತೆ ಇದೆ. ಮತ್ತು ಈ ಸುಜಾತಾ ಭಟ್ ಹೇಳಿಕೆ ಏನಿದೆ ಇದು ಹೊಸ ಚರ್ಚೆಗಳನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಅಸಲಿಗೆ ಇದ್ರಲ್ಲಿ ಇರುವಂತ ಸತ್ಯ ಏನು, ಇದು ಏನಕ್ಕೆ ಇಲ್ಲಿಗೆ ಹೋಗಿ ಲಿಂಕ್ ಆಯ್ತು, ವಸಂತಿ ಅನ್ನುವಂಥವ್ರಿಗೆ ಯಾಕೆ ಲಿಂಕ್ ಆಯ್ತು ಅನ್ನುವಂಥದ್ದು ಈಗ ಸದ್ಯ ಮೂಡ್ತಾ ಇರುವಂತ ಒಂದು ಅನುಮಾನ. ಇದರೊಂದಿಗೆ ಎಲ್ಲ ಕಥೆಗಳು ಕಾಲ್ಪನಿಕ ಅನ್ನುವಂಥದ್ದನ್ನ ಕೂಡ ಅವರು ತನಿಖಾಧಿಕಾರಿ ಗುಣಪಾಲ್ ಜಿ ಅವರು ಎದುರುಗಡೆ ಹೇಳಿರೋದು. ಅವರ ಯಾವುದೇ ಪ್ರಶ್ನೆಗಳಿಗೂ ಅನನ್ಯ ಭಟ್ ಸಂಬಂಧವಾಗಿ ಅವರು ಮೊದಲೇ ಕನ್ಫೆಸ್ ಮಾಡ್ಕೊಂಡ್ರು ಕೂಡ SIT ಅವರ ತನಿಖೆಯ ಹಾದಿಯನ್ನ ಬದಲಾಯಿಸಲಿಲ್ಲ. ಅನನ್ಯ ಭಟ್ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾಕಂದ್ರೆ ಅವರ ದೂರಿನಲ್ಲಿ ಅವರು ಏನು ಉಲ್ಲೇಖ ಮಾಡಿದ್ರು ಅದೇ ಆ ವಿಚಾರವಾಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ಅವರು ದಾಖಲೆ ಒದಗಿಸಲಿಲ್ಲ ಅನ್ನೋದ್ರಿಂದ ಕಾರಣದಿಂದಾಗಿ ಅವರು ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ಬಟ್ ಅವರ ವಿರುದ್ಧ ಕಾನೂನು ಕ್ರಮವಾಗುತ್ತೆ ಅನ್ನುವಂತ ರೀತಿಯ ಲೆಕ್ಕಾಚಾರಗಳು ಇತ್ತು. ಆದರೆ ಅವರು ಈಗಾಗಲೇ ಪಿಟಿಷನ್ ಹಾಕಿರುವಂತ ಕಾರಣದಿಂದ ಅವರ ವಿರುದ್ಧ ಆ ಕಾನೂನು ಕ್ರಮವಾಗಿಲ್ಲ. ಭೂ ವಿವಾದವಾಗಿದೆ ಅನ್ನುವಂಥದ್ದನ್ನ ಸತ್ಯ ಅಂತ ಅವ್ರು ಹೇಳಿದ್ದಾರೆ. ವೈಯಕ್ತಿಕ ನೋವು ನಿಂದನೆಗಳಿಗೆ ನಾನು ಗುರಿಯಾಗಿದ್ದೆ, ನನ್ಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ನಾನು ಹೇಳಿರುವಂತಹ ಆರೋಪಗಳಲ್ಲಿ, ಮಾಡಿರುವಂತಹ ಆರೋಪಗಳಲ್ಲಿ 80% ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸೊ ಅವರ ಹೇಳಿಕೆಯನ್ನ ಪಡೆದು ಅವರನ್ನ
ಕಳುಹಿಸಲಾಗಿದೆ. ಮುಂದೆ ವಿಚಾರಣೆ ಅವಶ್ಯಕತೆ ಇದ್ರೆ ಹಾಜರಾಗಬೇಕು ಅಂತ ಹೇಳಲಾಗಿದೆ. ಈ ನಡುವೆ ಯೂಟ್ಯೂಬರ್ ಸಮೀರ್ ಮತ್ತೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ಆತ ಏನು ಒಂದು ಎಐ ವಿಡಿಯೋ ಮಾಡಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನುವಂತ ಆರೋಪಗಳು ಇತ್ತು. ಮತ್ತು ತನಿಖಾ ಹಂತದಲ್ಲಿದ್ದಂತ ಪ್ರಕರಣದ ಒಂದು ಇಡೀ ವಿಚಾರಗಳನ್ನ, ಸಾಕಷ್ಟು ಸೆನ್ಸಿಟಿವ್ ವಿಚಾರಗಳನ್ನ ಎಐ ವಿಡಿಯೋ ಮೂಲಕ ಯೂಟ್ಯೂಬ್ ನಲ್ಲಿ ಹರಿಬಿಟ್ಟ ಕಾರಣಕ್ಕೋಸ್ಕರ ಆತನ ವಿರುದ್ಧ ಧರ್ಮಸ್ಥಳ ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲಿಸಿದ್ರು. ಸೊ ಅದರ ತನಿಖೆಯ ಭಾಗವಾಗಿ ಈತ ಇಂದು ಮತ್ತೆ ಆತ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ. ನಿನ್ನೆ ಆತ ಹಾಜರಾಗಬೇಕಾಗಿತ್ತು. ಆತ ಬರುವ ಸಂದರ್ಭ ಯಾವ ಸಿಸ್ಟಮ್ ನಲ್ಲಿ ಈ ತರ ವಿಡಿಯೋಗಳನ್ನ ಕ್ರಿಯೇಟ್ ಮಾಡಲಾಗಿತ್ತು, ಅದಕ್ಕೆ ಬಳಸಿದಂತ ಸಾಫ್ಟ್ವೇರ್ ಗಳು ಯಾವುದು, ಅದಕ್ಕೆ ಸಂಬಂಧಪಟ್ಟಂತ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಎಲ್ಲವನ್ನ ಕೂಡ SIT ಪೊಲೀಸರು ಬೆಳ್ತಂಗಡಿ ಪೊಲೀಸರು ಕೇಳಿದ್ರು. ಹಾಗಾಗಿ ಅದನ್ನ ತೆಗೆದುಕೊಂಡು ಆತ ಇವತ್ತು ಬಂದಿದ್ದಾನೆ. ಅಥವಾ ಇವತ್ತು ಆತ ಎಲ್ಲ ದಾಖಲೆಗಳನ್ನ ಬೆಳ್ತಂಗಡಿ ಪೊಲೀಸರಿಗೆ ಒಪ್ಪಿಸಲಿಕ್ಕಿದ್ದಾನೆ. ವಕೀಲರ ಜೊತೆಗೆ ಇವತ್ತು ಕೂಡ ಆತನ ಆಗಮನವಾಗಿರೋದು. ಮೊನ್ನೆ ಕೂಡ ಆಗಮನವಾಗುವಂತ ಸಂದರ್ಭದಲ್ಲಿ ಸಾಕಷ್ಟು ಬ್ಯಾಗ್ ಮತ್ತು ಅನೇಕ ಪುಸ್ತಕಗಳನ್ನ ಆತ ಹಿಡಿದುಕೊಂಡು ಬಂದಿದ್ದ. ಸೊ ಈ ರೆಫರೆನ್ಸ್ ಇಂದ ನಾನು ಈ ತರ ಆರೋಪ ಮಾಡಿದ್ದೀನಿ ಅನ್ನುವಂಥದ್ದನ್ನ ಆತ ಹೇಳಿದ್ದ. ಮತ್ತು ಈ ಚಿನ್ನಯ್ಯನ ಒಂದು ವಿಡಿಯೋ ಸಂದರ್ಶನ ಏನಿದೆ, ಆತ SITಯ ತನಿಖೆಗೆ ಹಾಜರಾಗುವ ಮುನ್ನ ಅಥವಾ SIT ಫಾರ್ಮ್ ಆಗುವ ಮುನ್ನವೇ ಆತ ಅನೇಕ ತಿಂಗಳುಗಳ ಹಿಂದೆ ಒಂದು ಸಂದರ್ಶನವನ್ನ ನೀಡಿದ್ದ ಅಂತ ಹೇಳಲಾಗ್ತಾ ಇತ್ತು. ಸೊ ಅದನ್ನ ಮುಂದಿಟ್ಟು ಕೂಡ ಸಮೀರ್ ಇವತ್ತು ಪೊಲೀಸರಿಗೆ ಅಂದ್ರೆ ಒಂದು ಸ್ಪಷ್ಟನೆಯನ್ನ ನೀಡುವ ಸಾಧ್ಯತೆ ಇದೆ. ಈತನ ಈ ತರ ಕನ್ಫೆಸ್ ಮಾಡ್ಕೊಂಡಿದ್ದಾನೆ ಮತ್ತು ನನ್ನ ಡಿಸ್ಕ್ಲೈಮರ್ ಅಲ್ಲಿ ಕೂಡ ನಾನು ಇದನ್ನ ಹಾಕೊಂಡಿದ್ದೀನಿ. ಮತ್ತು ಉಳಿದ ಕೆಲವೊಂದಿಷ್ಟು ಎಕ್ಸ್ಟ್ರಾ ವಿಚಾರಗಳು ಆತನ ಪಶ್ಚಾತ್ತಾಪ ಪತ್ರದಲ್ಲಿ ಅದು ಇರಲಿಲ್ಲ. ಸೊ ಅದಕ್ಕೆ ನನಗೆ ಈ ವಿಡಿಯೋಗಳು ಪ್ರೇರಣೆ. ಮತ್ತು ನಾನು ಒಂದಿಷ್ಟು ಗಂಭೀರವಾದ ಗುರುತರ ಆರೋಪಗಳನ್ನ ಮಾಡೋದಕ್ಕೆ ಮಾಧ್ಯಮಗಳಲ್ಲಿ ಮತ್ತೆ ವಿವಿಧ ಸಂದರ್ಶನಗಳಲ್ಲಿ ಮತ್ತೊಂದಿಷ್ಟು ಪುಸ್ತಕಗಳಲ್ಲಿ ಪ್ರಕಟವಾದಂತಹ ದಾಖಲೆಗಳು ಕಾರಣ ಅನ್ನುವಂತ ರೀತಿಯಲ್ಲೂ ಕೂಡ ಇವತ್ತು ಆ ದಾಖಲೆಗಳನ್ನ ಮತ್ತು ತನ್ನ ಎಐ ವಿಡಿಯೋಗೆ ಏನೆಲ್ಲ ಯೂಸ್ ಮಾಡಿದಾನೋ ರಿಸೋರ್ಸಸ್ ಅದೆಲ್ಲವನ್ನ ಕೂಡ ಆತ ತಂದಿದ್ದಾನೆ. ಸೊ ಈ ಎಐ ವಿಡಿಯೋ ಯಾವ ತರ ಮಾಡ್ತಾ ಇದ್ರು ಇವರು ಮತ್ತು ಇದಿಷ್ಟು ಜನರಿಗೆ ರೀಚ್ ಆಗೋದಕ್ಕೆ ಕಾರಣ ಏನು, ಇದನ್ನ ವೈರಲ್ ಮಾಡುವ ರೀತಿಯಲ್ಲಿ ಏನಾದ್ರೂ ಹಿಂದೆ ಬೇರೆ ಟೀಮ್ಗಳು ಏನಾದ್ರು ಇತ್ತ, ಇದರ ಹಿಂದೆ ಯಾರಾದ್ರೂ ಫಂಡಿಂಗ್ ಮಾಡಿದಾರಾ, ಷಡ್ಯಂತ್ರ ಏನಾದ್ರು ಇದೆಯಾ ಅನ್ನುವಂತ ಆಂಗಲ್ ನಲ್ಲೂ ಕೂಡ ಇವತ್ತು ಆತನ ವಿಚಾರಣೆ ನಡೀಲಿಕ್ಕಿದೆ. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ.